ಸನ್ಮಾನ್ಯ ಶ್ರೀ ಎನ್ ಚೆಲುವರಾಯ ಸ್ವಾಮಿ ಅವರ ಇಚ್ಛಾಶಕ್ತಿಯ ಫಲ. ಮಂಡ್ಯದ ಮಿಮ್ಸ್ನಲ್ಲಿ ಶಿಶು ಸಂಜೀವಿನಿ ದಿವ್ಯ ಕ್ರಾಂತಿ. ಅಮ್ಮ ಎನ್ನುವ ಎರಡಕ್ಷರ ಪದದ ಹಿಂದಿರುವ ಮಮತೆಗೆ ಇಡೀ ಜಗತ್ತಿನಲ್ಲೇ ಬೇರೆ ಹೋಲಿಕೆ ಇಲ್ಲ. 9 ತಿಂಗಳು ಮಗುವನ್ನ ಹೊತ್ತು ಹೆರಿಗೆಯ ಕಡು ನೋವನ್ನ ನುಂಗಿ ಹಸುಗೂಸಿಗೆ ಜನ್ಮ ನೀಡಿ ತನ್ನ ರಕ್ತವನ್ನೇ ಹಾಲಾಗಿಸಿ ಮಗುವಿಗೆ ನೀಡುವ ತಾಯಿ ಯಾವ ದೇವರಿಗೇನು ಕಡಿಮೆಯೇನಲ್ಲ. ಹೆರಿಗೆಯಾದ ಬಳಿಕ ಸಿಗುವ ತಾಯಿಯ ಮೊದಲ ಹಾಲು ಮಗುವಿಗೆ ಅಮೃತ. ಅದು ಕೇವಲ ಹಾಲಲ್ಲ, ಮಗುವಿನ ಇಡೀ ಜೀವನಕ್ಕೆ ರಕ್ಷಾ ಕವಚ ನೀಡುವ ದಿವ್ಯೌಷಧ. ಆದರೆ ಕೆಲವೊಮ್ಮೆ ತಾಯಿಯ ಆರೋಗ್ಯ ಸಮಸ್ಯೆ ಅಥವಾ ಇನ್ನಿತರ ವೈದ್ಯಕೀಯ ಕಾರಣಗಳಿಂದ ಮಗು ಅಮೃತ ಸಮಾನವಾದ ಹಾಲಿನಿಂದ ವಂಚಿತವಾಗುತ್ತೆ. ಅಕಾಲಿಕ ಜನನದಿಂದ ಜನಿಸಿದ ಮಕ್ಕಳಿಗೆ ಈ ಅಮೃತಧಾರೆ ಸಿಗದೆ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಮಂಡ್ಯ ಜಿಲ್ಲೆಯ ಇಂತಹ ಸಾವಿರಾರು ನವಜಾತ ಶಿಶುಗಳ ಜೀವ ರಕ್ಷಿಸಲು ಮತ್ತು ತಾಯಂದಿರ ಕಣ್ಣೀರೊರೆಸಲು ಕರುಣಾಮಯಿ ಜನನಾಯಕ ಎನ್ ಚೆಲುವರಾಯ ಸ್ವಾಮಿ ಅವರು ಶಿಶು ಸಂಜೀವಿನಿ ಘಟಕವನ್ನ ಆರಂಭಗೊಳಿಸಿದ್ದಾರೆ. ಒಬ್ಬ ನಾಯಕನಿಗೆ ಕೇವಲ ರಾಜಕೀಯ ಮುಖ್ಯವಲ್ಲ, ತನ್ನ ಮಣ್ಣಿನಲ್ಲಿ ಹುಟ್ಟುವ ಪ್ರತಿಯೊಂದು ಕೂಸಿನ ಜೀವವೂ ಮುಖ್ಯ ಎಂಬ ಅವರ ಅಪಾರ ಕಾಳಜಿಯ ಫಲವಾಗಿ ಇಂದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಮಾನವ ಹಾಲಿನ ಬ್ಯಾಂಕ್ ಒಳಗೊಂಡ ಶಿಶು ಸಂಜೀವಿನಿ ಮಹಾ ಯೋಜನೆ ಯಶಸ್ವಿಯಾಗಿ ಸಾಕಾರಗೊಂಡಿದೆ. ಬೆಂಗಳೂರು, ಮೈಸೂರಿನಂತಹ ಮಹಾನಗರಿಗಳಿಗಷ್ಟೇ ಸೀಮಿತವಾಗಿದ್ದ ಈ ಐತಿಹಾಸಿಕ ಮತ್ತು ದಿವ್ಯ ಯೋಜನೆಯನ್ನ ಸಚಿವ ಎನ್ ಚೆಲುವರಾಯ ಸ್ವಾಮಿ ಅವರು ಮಂಡ್ಯದ ಮಣ್ಣಿಗೆ ತಂದುಕೊಡುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಮಿಲ್ಕ್ ಬ್ಯಾಂಕ್ ಏನಿದೆ ಅದು ನಿಮ್ಮ ಎಲ್ಲರಿಗೂ ಗೊತ್ತಿದೆ. ಈಗ ಇತ್ತೀಚೆಗೆ ಅರ್ಲಿ ಬೇಬಿ ಆಗುತ್ತೆ, ಆ ಮಕ್ಕಳುಗಳಿಗೆ ಫೀಡಿಂಗ್ ಸಿಗಲ್ಲ. ಆ ಮಕ್ಕಳು ಫೀಡಿಂಗ್ ಸಿಗದೇ ಇದ್ದಾಗ ಎದೆ ಹಾಲಕ್ಕಿಂತ ಯಾವುದೂ ಅಲ್ಲ. ನೀವು ಎಂಥ ಹಾಲನ್ನು ಮಕ್ಕಳಿಗೆ ಕೊಟ್ಟರು ಎದೆ ಹಾಲನ್ನು ಒಂದು ಸಫಿಷಿಯೆಂಟಾಗಿ ಯಾವ ಮಕ್ಕಳು ಕುಡಿಯುತ್ತೆ ಆ ಮಕ್ಕಳೇ ಲಾಂಗ್ ಟೈಮ್ ಹೆಲ್ತಿಯಾಗಿರಲಿಕ್ಕೆ ಮತ್ತು ಎನರ್ಜೆಟಿಕ್ ಇರಲಿಕ್ಕೆ ಸಾಧ್ಯ ಅನ್ನೋದು ಸೈಂಟಿಫಿಕ್ಕಾಗಿ ಗೊತ್ತಿರ್ತಕ್ಕಂಥ ವಿಚಾರ. ಅಪ್ ಟು 6 ಮಂತ್ಸ್ವರೆಗೂ ಅದನ್ನು ಸ್ಟೋರ್ ಮಾಡಿ ಈ ಥರ ಅರ್ಲಿ ಬೇಬಿ ಮತ್ತು ಕೆಲವರಿಗೆ ಹೆಲ್ತ್ ಮೇಲೆ ಡಿಫೆಕ್ಟ್ ಆಗಿ ಸಹಜವಾಗಿ 9 ತಿಂಗಳು ಡೆಲಿವರಿ ಆದ್ರೂ ಕೆಲವರಿಗೆ ಹಾಲು ಕಡಿಮೆ ಆಗ್ಬೋದು. ಆ ಥರದವ್ರ ಮಕ್ಕಳಿಗೆಲ್ಲ ಹಾಲು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಈ ಥರದ ಹಾಲು ಕೊರತೆಯಿಂದಾಗಿ ಅರ್ಲಿ ಬೇಬಿಯಿಂದಾಗಿ ಶಿಶು ಹತ್ಯೆ ಆಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ. ಅದೆಲ್ಲ ಅರ್ಥ ಮಾಡ್ಕೊಂಡು ಸರ್ಕಾರದಲ್ಲಿ ಈಗಾಗಲೇ ಟೆಂಡರ್ ಕರೆದು ಒಂದು 7-8 ಕಡೆ ಈ ಮಿಷನರಿ ಎಲ್ಲ ಕೊಡ್ತಕ್ಕಂಥದ್ದು ಮಾಡಿದೆ. ಅನಾಥ ಅಕಾಲಿಕ ಶಿಶುಗಳಿಗೆ ಜೀವಾಮೃತ, ಇದು ಶಿಶು ಸಂಜೀವಿನಿಯ ಮುಖ್ಯ ಉದ್ದೇಶ. ಹೆರಿಗೆಯ ಬಳಿಕ ತಾಯಿಯ ಮರಣ ಅಥವಾ ಅಕಾಲಿಕವಾಗಿ ಜನಿಸಿದ ಕಂದಮ್ಮಗಳು ತಾಯಿಯ ಹಾಲಿನಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಚೆಲುವರಾಯ ಸ್ವಾಮಿ ಅವರ ವಿಶೇಷ ಮಾರ್ಗದರ್ಶನ ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ಆಡಳಿತದ ಸಕಲ ಅನುದಾನಗಳನ್ನು ಕ್ರೋಢೀಕರಿಸಿ ಈ ಅಮೃತ ಭಂಡಾರ ನಿರ್ಮಾಣಗೊಂಡಿದೆ. ಹಸುಗೂಸಿನ ಪ್ರಾಣ ರಕ್ಷಣೆಗೆ ಅಮ್ಮನ ಹಾಲಿನ ಹನಿಯೇ ಅಮೃತ ಎಂಬ ಮಾತಿಗೆ ಪ್ರಾಧಾನ್ಯತೆ ನೀಡಿರುವ ಚೆಲುವರಾಯ ಸ್ವಾಮಿ ಅವರು ಮಂಡ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದ್ದಾರೆ. ಮಂಡ್ಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯಲ್ಪಡುವ ಈ ಶಿಶು ಸಂಜೀವಿನಿ ಯೋಜನೆಯು ಸನ್ಮಾನ್ಯ ಶ್ರೀ ಚೆಲುವರಾಯ ಸ್ವಾಮಿ ಅವರ ಹೃದಯವಂತಿಕೆಗೆ ಹಿಡಿದ ಕೈಗನ್ನಡಿಯಾಗಿದೆ.